ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಮಾರ್ನಿಂಗೇ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಮಂಡೇ ಮಾರ್ನಿಂಗ್ ಅಂತ ಗೊತ್ತೇ ಇರುತ್ತೆ ಅಲ್ವಾ, ತುಂಬ ಬ್ಯುಸಿ ಇರುತ್ತೆ. ಹಾಗಾಗಿ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಫ್ರೆಶಪ್ ಆಗೋಣ ಅಂತ ನೀಟಾಗಿ ಫ್ರೆಶಪ್ ಆಗಿ ಆನಂತರ ನನ್ನ ಈವ್ನಿಂಗ್ ಸ್ಟಾರ್ಟ್ ಆಗೋದು ಅಡುಗೆ ಮನೆ ಫಸ್ಟು ಕ್ಲೀನಿಂಗಿಂದ. ಸೊ ಮಧ್ಯಾಹ್ನ ನಾನು ಪಾತ್ರೆ ತೊಳೆದಿಟ್ಟಿದ್ದೆ, ಸೊ ಅದನ್ನು ಎತ್ತಿಟ್ಕೊಂಡ್ಬಿಡೋಣ ಅಂತ ಅದನ್ನು ಎತ್ತಿಡ್ತಾ ಇದ್ದೀನಿ. ಸೊ ಅಡುಗೆ ಮಾಡೋದೊಂದಾದರೆ ಪಾತ್ರೆ ತೊಳೆದು ಅದನ್ನು ಎತ್ತಿಡೋದೊಂದು ಇನ್ನೊಂದು ಕೆಲಸ ಆಗಿರುತ್ತೆ. ನಂಗೆ ಇಲ್ಲ ಅಂತಂದರೆ ಅದು ಫುಲ್ ಆಫ್ ಮೆಸ್ಸಿ ಅನಿಸ್ತಿರುತ್ತಲ್ವ, ನನಗೆ ಅಡುಗೆ ಮನೆ ನೋಡೋದಕ್ಕೆ ಹಿಂಸೆ ಅನಿಸುತ್ತೆ. ಹಾಗಾಗಿ ಅದನ್ನು ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಅಂತ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಟೀ ಪೌಡರ್ ಖಾಲಿಯಾಗಿ ಹೋಗಿತ್ತು, ಇದನ್ನು ಜಾರಿಗೆ ಹಾಕಿಟ್ಬಿಡೋಣ ಅಂತ ಹಾಕಿಡ್ತಾಯಿದ್ದೀನಿ. ನಮ್ಮಲ್ಲಿ ಅಷ್ಟೊಂದು ಟೀ ಕುಡಿಯೋಲ್ಲ, ಬಟ್ ಬರತ್ತಿಗೆ ತುಂಬ ಇಷ್ಟ. ಆವಾಗವಾಗ ಕೇಳ್ತಾ ಇರ್ತಾರೆ, ಸೊ ಹಾಗಾಗಿ ಹಾಕಿಟ್ಬಿಟ್ರೆ ಆಮೇಲೆ ಆರಾಮಾಗಿ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಈ ವ್ಲಾಗಲ್ಲಿ ನಾನು ಹೇಗೆ ನಮ್ಮ ರೀಸ್ಟಾಕ್ ಮಾಡ್ತೀನಿ ನಾನು ಅನ್ನೋದನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ. ಇವಾಗ ಕಾಫಿ ಮಾಡ್ತೆ, ಜೊತೆಗೆ ಹಾಲನ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ವೆದರ್ ಕೂಡ ತುಂಬ ತಣ್ಣಗಿದೆ. ಸೊ ಇಂಥ ಟೈಮಲ್ಲಿ ಟೀ ಅಥವಾ ಕಾಫಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಕಾಫಿ ಅದು ಸಿಕ್ಕಾಪಟ್ಟೆ ಇಷ್ಟ. ಸೊ ನಂತರನೇ ಎಷ್ಟು ಜನಕ್ಕೆ ಕಾಫಿ ಲವರ್ಸ್ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಜೊತೆಗೆ ಹಾಲು ರೆಡಿ ಮಾಡ್ತಾ ಇದ್ದೀನಿ. ಈಗ ತಾನೇ ಮಲ್ಕೊಂಡು ಎದ್ದಿದ್ದಾರೆ, ಸೊ ಅವ್ರು ಕುತ್ಕೊಂಡಿದ್ದಾರೆ. ಬನ್ನಿ ಬಂದ್ಬಿಟ್ರು, ಓಡಿ ಬಂದ್ಬಿಟ್ರು. ಸೇ ಹಾಯ್ ಟು ಎವ್ರಿವನ್. My name is Tutti. Oh. Don't have good command. Good mom. ಆಯ್ತಾ ನಿದ್ದೆ? ಸ್ಕೂಲ್ ಮುಗಿಸಿದ್ರಾ? ಆಯ್ತಾ ಸ್ಕೂಲು? ಹಾಂ, ನನಗೆ ಮತ್ತು ಜೊತೆಗೆ ಇಬ್ಬರಿಗೇನೆ ಇವತ್ತು ಅವ್ರಿಗೇನು ಬೇಡ ಕಾಫಿ ಅಂತ ಅಂದರು. ಸೊ ಹಾಗಾಗಿ ನನಗೆ ಮತ್ತು ಧೃತಿಗೆ ಇಬ್ಬರಿಗೆ ಕಾಫಿ ಎಲ್ಲ ಆದಮೇಲೆ ಇವಾಗ ರೆಡಿ ಆಗ್ತಾ ಇದ್ದೀವಿ. ಸೊ ಇವತ್ತು ಟೆಂಪಲ್ಗೆ ಹೋಗಿ ಬರೋಣ ಅಂತ ಅನಿಸ್ತು. ಸೊ ಹಾಗಾಗಿ ತುಂಬ ದಿನ ಆಗೋಯಿತು ನಾನು ಕಾರ್ಯಸಿದ್ಧಿ ಆಂಜನೇಯನ ಟೆಂಪಲ್ಗೆ. ಸೊ ಎಷ್ಟು ಜನ ಆ ಟೆಂಪಲ್ಗೆ ಹೋಗಿದ್ದೀರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಆ ಟೆಂಪಲ್ಗೆ ಹೋದಾಗ ಏನೋ ಒಂಥರ ವೈಬ್ಸ್ ಇರುತ್ತೆ. ಹೋಗಿ ಬಂದರೆ ಮನಸ್ಸಿಗೇನೋ ನೆಮ್ಮದಿ ಅಂತ ಅನಿಸುತ್ತೆ. ಹಾಗಾಗಿ ಹೋಗಿ ಬರೋಣ ಅಂತ ಅನಿಸ್ತು. ರೆಡಿಯಾಗಿ ಹಾಗೆ ಬಟ್ಟೆ ವಾಶಿಗೆ ಹಾಕೋದಿತ್ತು. ಸೊ 2 days ಆಗಿತ್ತು ನಾನು ವಾಶಿಗೆ ಹಾಕಿರಲಿಲ್ಲ. ಹಾಗಾಗಿ ಅದನ್ನು ಕೂಡ ಹಾಕಿಬಿಟ್ಟು ಹೋದರೆ ನಂಬರ್ ವರ್ಷೊತ್ತಿಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅದನ್ನು ಹಾಕ್ಕೊಂಡೆ. ಈ ಟೆಂಪಲಿಗೆ ಬಂದಾಗ ನನಗೆ ಮನಸ್ಸಿಗೇನೋ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆರಾಮಾಗಿ ಸ್ವಲ್ಪ ಪೀಸ್ಫುಲ್ಲಾಗಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಬಂದಮೇಲೆ ಮತ್ತೆ ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಮಾರ್ನಿಂಗ್ ಅಂತ ಅಂದರೆ ನನಗೆ ಒಂದು ಒಳ್ಳೆ ವೈಬ್ಸ್ ಇರಬೇಕು, ಹಾಗಾಗಿ ಪಾಸಿಟಿವ್ ವೈಬ್ಸ್ ಇರಬೇಕು. ಹಾಗಾಗಿ ದೇವ್ರ ಸಾಂಗ್ನ ಹಾಕ್ಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಲಂಚ್ ಬಾಕ್ಸ್ಗೆ ದೋಸೆ ಬೇಕು ಅಂತ ಹೇಳಿದ್ಲು, ಸೊ ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸ್ವಿಗ್ಗಿಯಿಂದ ಸ್ವಲ್ಪ ತರಕಾರಿಗಳೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಊರಿಗೆ ಹೋಗಿದ್ವಲ್ಲ, ಸೊ ತರೋಕ್ಕಾಗಿರಲಿಲ್ಲ. ವೀಕೆಂಡ್ಸಲ್ಲಿ ತೊಗೊಂಡ್ಬರೋಕ್ಕಾಗಿಲ್ಲ. ಸೊ ಸ್ವಿಗ್ಗಿಯಿಂದ ತರಿಸೋದು ತರಿಸೋದೊಂದು ಕೆಲಸ ಆದರೆ ತೆಗೆದಿರೋದೊಂದು ಕೆಲಸ. ಸೊ ಅದೇ ಒಂದು ಬೇಜಾರಾಗುತ್ತೆ. ತೆಗೆದಿರೋ ಅಷ್ಟೊತ್ತಿಗೆ
ಸುಸ್ತಾಗ್ಬಿಡುತ್ತೆ. ಸೊ ಜೊತೆಗೆ ಯೋಗರ್ಟ್ ಅಂದರೆ ತುಂಬ ಇಷ್ಟ. ಸೊ ಅದು ಫ್ಲೇವರ್ಡಲ್ಲಿ ಬರುತ್ತಲ್ಲ, ಸೊ ತುಂಬ ಇಷ್ಟಪಡ್ತಾರೆ. ಸೊ ನಮ್ಮದು ರೀಸ್ಟಾಕಿಂಗ್ ಡೇ ಸಂಡೇ ಅಥವಾ ಮಂಡೇ ಇರುತ್ತೆ. ಸೊ ಈ ಸತಿ ಟ್ಯೂಸ್ಡೇ ನನ್ನ ರೀಸ್ಟಾಕಿಂಗ್ ಡೇ ಆಗಿದೆ. ಯಾಕಂದರೆ ಮಂಡೇ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು, ಆಚೆ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅದಾದಮೇಲೆ ತೊಗೊಂಡು ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಮಾರ್ನಿಂಗೇ ತರಿಸಿದ್ನಲ್ಲ, ಹಾಗೆ ಎತ್ತಿಟ್ಕೊಂಬಿಡೋಣ ಅಂತ ಎತ್ತಿಟ್ಕೊತಿದ್ದೀನಿ. ಸಾಮಾನ್ಯ ನಾವು ಸ್ಮಾರ್ಟ್ ಬಜಾರ್ ಅಥವಾ ಅಲ್ಲೇ ತರಕಾರಿದು ಶಾಪ್ ಏನಿರುತ್ತೆ, ಸೊ ಅಲ್ಲೇ ಹೋಗಿ ತೊಗೊಂಡು ಬರ್ತೀವಿ. ರೇಷನ್ನೆಲ್ಲ ಒಟ್ಟಿಗೆ ತೊಗೊಂಡು ಬರ್ತೀವಿ. ಬಟ್ ಈ ಸತಿ ಕೆಲವೊಂದು ಬೇಗ ಖಾಲಿ ಆಗೋಗ್ಬಿಟ್ಟಿತ್ತು. ಕಡಲೆಬೀಜ, ಪನ್ನೀರು. ಸೊ ಪನ್ನೀರೆಲ್ಲ ನಾರ್ಮಲಾಗಿ ನಮಗೆ ದಿನ ಬೇಕಾಗುತ್ತೆ, ಸೊ ಅದೆಲ್ಲ ಲೆಕ್ಕ ಇಟ್ಕೊಳಕ್ಕಾಗಲ್ಲ. ಬಟ್ ಸೋಯಾ, ಕಡಲೆಬೀಜ ಅವೆಲ್ಲ ಖಾಲಿ ಆಗೋಗಿತ್ತು. ಸೊ ಅದನ್ನು ತರಿಸ್ಕೊಂಡೆ. ಹಾಗೆ ನಾವು ಬಾಕಿ ಹಿಟ್ಟುಗಳೆಲ್ಲ ನಾನು ಇಲ್ಲೆಲ್ಲೂ ಕೊಳ್ಳಲ್ಲ. ನಾನು ತುಪ್ಪ ಆಗಿರ್ಬೋದು, ಹಿಟ್ಟಾಗಿರ್ಬೋದು ಇಲ್ಲೆಲ್ಲೂ ಕೊಳ್ಳಲ್ಲ. ಊರಿಗೆ ಹೋಗ್ತೀವಲ್ಲ, ಸೊ ಆವಾಗಲೇ ತೊಗೊಂಡು ಬರ್ತೀನಿ. ಸೊ ಹಾಗಾಗಿ ಅವೆಲ್ಲ ಅಷ್ಟೊಂದು ಇರಲ್ಲ. ಸೊ ಹೀಗೆ ನನ್ನ ರೀಸ್ಟಾಕಿಂಗ್ ಡೇ ವೀಕ್ಲಿ ಒನ್ಸು ನಮ್ಮದು ಇದ್ದೇ ಇರುತ್ತೆ. ಸೊ ಒಂದು ಸತಿ ಒಂದು 2-3 ಡೇಸ್ಗೆ ಖಾಲಿ ಆಗೋಗ್ಬಿಡುತ್ತೆ. ವೆಜಿಟೇಬಲ್ಸ್ ಪ್ರತಿದಿನ ಯೂಸ್ ಮಾಡೋದ್ರಿಂದ ಖಾಲಿ ಆಗೋಗ್ಬಿಡುತ್ತೆ. ಹಾಗಾಗಿ ವೆಜಿಟೇಬಲ್ಸಿಂದು ನಾವು 2-3 ಡೇಸಿಗೆ ಒಂದು ಸತಿ ಹಾಗಾಗಿ ರೀಸ್ಟಾಕ್ ಮಾಡಲೇಬೇಕಾಗುತ್ತೆ. ನಾನು ಆದಷ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬರೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೆಲವೊಂದು ಸತಿ ಈಗಂತೂ ವೆಜಿಟೇಬಲ್ಸ್ ಇದೆಲ್ಲ ಬೆಲೆ ಜಾಸ್ತಿ ಆಗಿದೆ. ಹಾಗಾಗಿ ಆ ವೀಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೆಲವೊಂದು ಸತಿ ತೊಗೊಂಡು ಬರ್ತೀನಿ. ಫ್ರೆಂಡ್ಸ್, ಈಗ ಊರಿಗೆ ಹೋಗಿದ್ವಲ್ಲ, ಅದು ಹಿಟ್ಟೆಲ್ಲ ತಂದಿದ್ದೆ. ನಾನು ಹಾಕಿಟ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಎತ್ತಿರಬೇಕು. ಮತ್ತು ಅಲ್ಲಿ ತುಪ್ಪದಿದೆ. ಸೊ ಇದೆಲ್ಲ ಅಲ್ಲಿಂದಲೇ ತೊಗೊಂಡು ಬರ್ತೀನಿ. ಸೊ ಇಲ್ಲೆಲ್ಲ ಏನೂ ತಗೊಳ್ಳಲ್ಲ, ಊರಿಂದನೇ ತೊಗೊಂಡು ಬಂದಿರೋದು. ಇಲ್ಲ ಅವ್ರು ಯಾರು ಬಂದಾಗ ತಂದು ಕೊಡ್ತಾರೆ, ನಾವು ಹೋದಾಗ ತಗೊಳ್ಳೋದು. ಸೊ ಈ ರೀತಿ ಇವತ್ತಿನ ನನ್ನ ರೀಸ್ಟಾಕಿಂಗ್ ಡೇ ಆಗಿದೆ ಇವತ್ತು. ಸೊ ಐ ಹೋಪ್ ನಿಮಗೆ ಇವೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಚಿಕ್ಕದಾದ ಬ್ಲಾಗ್ ಇದು ಅಷ್ಟೇ. ಸೊ ನಾನು ಈ ನಡುವೆ ಅದೇ ಹಾಗೆ ಮಾಡ್ತಾಯಿದ್ದೀನಿ. ನ್ಯಾಚುರಲ್ ಸೌಂಡು ಇಡ್ತಿದ್ದೀನಿ ಮತ್ತು ಚಿಕ್ಕದಾಗಿ ಬ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ಬ್ಲಾಗ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.